ಕಾವೇರಿ ವನ್ಯಧಾಮದಲ್ಲಿ ಬೇಟೆಗಾರರ ಮೇಲೆ ಶೂಟೌಟ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆ ತೀವ್ರಗೊಳ್ತಾ ಇದೆ. ಈಗ ಶೂಟೌಟ್ ನಡೆದ ಸ್ಥಳದಿಂದ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಪ್ರತ್ಯಕ್ಷ ವರದಿಯನ್ನು ಮಾಡಿದೆ. ಬೇಟೆಗಾರರಿಂದ ಅರಣ್ಯ ಸಿಬ್ಬಂದಿ ಮೇಲೆ ಗುಂಡಿನ ದಾಳಿಯಾಗಿತ್ತು. ಆ ದಾಳಿ ನಡೆದ ಸ್ಥಳದಲ್ಲಿ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಪ್ರತ್ಯಕ್ಷ ವರದಿಯನ್ನು ಮಾಡಿದೆ. ಬೇಟೆಗಾರರ ಮೇಲೆ ಪ್ರತಿದಾಳಿ ನಡೆಸಿದ ಅರಣ್ಯ ಸಿಬ್ಬಂದಿ ಹಾರಿಸಿದ ಗುಂಡಿಗೆ 3 ಬೇಟೆಗಾರರು ಬಲಿಯಾಗಿದ್ದರು. ಹನೂರಿನ ಶಾಗ್ಯ ವ್ಯಾಪ್ತಿ ದಟ್ಟ ಅರಣ್ಯ ಪ್ರದೇಶದಲ್ಲಿ ನಡೆದಿದ್ದಂತಹ ಘಟನೆ. ಮಧ್ಯರಾತ್ರಿಯಲ್ಲಿ ದಟ್ಟ ಕಾನನದಲ್ಲಿ ಜಿಂಕೆಯನ್ನು ಬೇಟೆಯಾಡಲು ಬಂದಂತ 3 ಬೇಟೆಗಾರರು ಅರಣ್ಯ ಅಧಿಕಾರಿಗಳ ಗುಂಡಿಗೆ ಬಲಿಯಾಗಿರ್ತಕ್ಕಂಥದ್ದು. ಈ ಒಂದು ಘಟನೆಯಲ್ಲಿ ಒಬ್ಬ ತಪ್ಪಿಸ್ಕೊಂಡಿದ್ದಾನೆ. ಆ ಇಡೀ ಇನ್ಸಿಡೆಂಟ್ ಏನಿದೆ ಅದು ಸ್ವತಂತ್ರ ದಿನಾಚರಣೆಯ ದಿನವೇ ನಡೆಯುವಂಥದ್ದು. ಇಂಥದ್ದೊಂದು ಘಟನೆಗೆ ಸಾಕ್ಷಿಯಾಗಿರ್ತಕ್ಕಂಥ ಸ್ಥಳದಿಂದ ಪ್ರತ್ಯಕ್ಷ ವರದಿಯನ್ನ ನಿಮ್ಮ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಕೊಡ್ತಾ ಇದೆ. ನೀವಿಲ್ಲಿ ಗಮನಿಸಬಹುದು, ಚಾಮರಾಜನಗರ ಜಿಲ್ಲೆ ಹನೂರು ಭಾಗದಲ್ಲಿ ಬರ್ತಕ್ಕಂತಹ ಕಾವೇರಿ ವನ್ಯಧಾಮ ಏನಿದೆ, ವನ್ಯಧಾಮದಲ್ಲಿ ಈ ಒಂದು ಘಟನೆ ಆಗಸ್ಟ್ 15ರ ಮುಂಜಾನೆ 5 ಗಂಟೆಗೆ ನಡೆಯುವಂಥದ್ದು. ವಿಶಾಲವಾದಂತಹ ಕಾಡೇನಿದೆ, ಆ ಒಂದು ಕಾಡಿನಲ್ಲಿ ಮಧ್ಯರಾತ್ರಿ ಸುಮಾರು 11 ಗಂಟೆಯ ಸುಮಾರಿಗೆ ಕಾಡಿನ ಒಳಗಡೆಗೆ ಬಂದಂತ ಆಗಂತುಕರೇನಿರ್ತಾರೆ ಅವರು ಜಿಂಕೆಯನ್ನ ಬೇಟೆಯಾಡಿ ಆ ಒಂದು ಮಾಂಸವನ್ನ ಊರಿಗೆ ತಂದು ಮಾರಾಟವನ್ನ ಮಾಡುವಂತ ಒಂದು ಪ್ಲಾನ್ ಅನ್ನ ಹಾಕೊಂಡಿರ್ತಾರೆ. ಅವರು ಕಾಡಿಗೆ ಎಂಟ್ರಿ ಆದಂತ ಸಂದರ್ಭದಲ್ಲೇ ಕೂಡ ಅರಣ್ಯ ಸಿಬ್ಬಂದಿಗಳಿಗೆ ಕಾಡಿನ ಒಳಗಡೆಗೆ ಯಾರೋ ಪ್ರವೇಶ ಆಗಿರ್ತಕ್ಕಂಥದ್ದು ಪತ್ತೆ ಆಗುತ್ತೆ. ಇದರ ಹಿನ್ನೆಲೆಯಲ್ಲಿ ಅವರನ್ನ ಹುಡುಕಾಟವನ್ನ ಮಾಡಿ ಬಂದಂತಹ ಅವರು ಆಗಸ್ಟ್ 15ರ ಮುಂಜಾನೆ 5 ಗಂಟೆಗೆ ಶೂಟೌಟ್ ನ ಮಾಡ್ತಾರೆ. ಅಂದ್ರೆ ಏನು ಆ ಒಂದು ಬೇಟೆಗಾರರು ಇರ್ತಾರೆ, ಬೇಟೆಗಾರರು ಮತ್ತೆ ಅರಣ್ಯ ಸಿಬ್ಬಂದಿಗಳು ಇಬ್ರು ಕೂಡ ಮುಖಾಮುಖಿ ಆಗ್ತಾರೆ. ಮುಖಾಮುಖಿ ಆದಂತ ಸಂದರ್ಭದಲ್ಲಿ ಒಬ್ಬರಿಗೊಬ್ರು ಬಂದೂಕಿನಿಂದ ಶೂಟ್ ಮಾಡಿರ್ತಕ್ಕಂಥದ್ದು. ಮೊದಲಿಗೆ ಏನು ಬೇಟೆಗಾರರು ಶೂಟ್ ಮಾಡಿದ್ರು ಅನ್ನೋ ಒಂದು ಮಾಹಿತಿ, ನಂತರದಲ್ಲಿ ತಮ್ಮ ಆತ್ಮರಕ್ಷಣೆಗಾಗಿ ಗುಂಡನ್ನ ಆರಿಸಿದಂತ ಭದ್ರತಾ ಸಿಬ್ಬಂದಿಗಳು ಅಂದ್ರೆ ಅರಣ್ಯ ಸಿಬ್ಬಂದಿಗಳೇನಿದ್ರು 3ರನ್ನ ಸಾಯಿಸ್ತಾರೆ. ಸ್ಥಳದಲ್ಲೇ ಕೂಡ ಎನ್ಕೌಂಟರ್ ಮಾಡ್ತಾರೆ. ಈ ಒಂದು ಘಟನೆಯಲ್ಲಿ ಒಬ್ಬ ತಪ್ಪಿಸ್ಕೊಳ್ತಾರೆ. ನೀವೀಗ ಆ ಒಂದು ಘಟನಾ ಸ್ಥಳವನ್ನ ಗಮನಿಸಬಹುದು. ಏನು ಕರಡಿ ಗುಡ್ಡ ಅಂತ ಏನು ಕರೀತಾರೆ, ಆ ಒಂದು ಕರಡಿ ಗುಡ್ಡದ ಮೇಲ್ಭಾಗದಲ್ಲಿ ಈ ಒಂದು ಘಟನೆ ನಡೆದಿರ್ತಕ್ಕಂಥದ್ದು. ಆಗಸ್ಟ್ 15ರ ಮುಂಜಾನೆ 5 ಗಂಟೆಗೆ ನಡೆಯುವಂತಹ ಒಂದು ಸ್ಥಳ. ಈ ಒಂದು ಸ್ಥಳವನ್ನು ಕೂಡ ಏನು ಅರಣ್ಯ ಸಿಬ್ಬಂದಿಗಳು ರಾತ್ರಿ ಪೂರ ಆ ಒಂದು ಬೇಟೆಗಾರರಿಗಾಗಿ ಹುಡುಕಾಟವನ್ನ ಮಾಡಿ ನಂತರದಲ್ಲಿ ಅವರು ಸಿಗದೇ ಇದ್ದಂತಹ ಸಂದರ್ಭದಲ್ಲಿ ವಾಪಸ್ ಹೋಗುವಂತಹ ವೇಳೆಯಲ್ಲಿ ಈ ಒಂದು ಗುಡ್ಡದ ಬಳಿಗೆ ಬರ್ತಾರೆ. ಆಗ ಅಂದ್ರೆ ಈ ಗುಡ್ಡದ ಹಿಂಭಾಗದಲ್ಲಿ ಇರ್ತಕ್ಕಂಥ ರಸ್ತೆ ಏನಿದೆ ಅದು ವಾಹನಗಳು ಓಡಾಟವನ್ನ ಮಾಡಲಿಕ್ಕೆ ಅನುಕೂಲ ಇರುವಂತಹ ರಸ್ತೆ. ಆ ಒಂದು ರಸ್ತೆಯಲ್ಲಿ ಜೀಪ್ನ ಅಂದ್ರೆ ಫಾರೆಸ್ಟ್ ಜೀಪ್ನ ಸೌಂಡ್ಗಳೇನಾಗುತ್ತೆ, ಹಾಗಾಗಿ ಇಲ್ಲಿ ಅವರು ಏನು ರಕ್ಷಣೆಯನ್ನ ಪಡ್ಕೊಂಡಿದ್ರು ಅನ್ನೋ ಒಂದು ಮಾಹಿತಿ ಇರ್ತಕ್ಕಂಥದ್ದು. ಈ ಒಂದು ಸ್ಥಳದಿಂದಲೇ ಕೂಡ ಅರಣ್ಯ ಅಧಿಕಾರಿಗಳು ಸಿಬ್ಬಂದಿಗಳು ಬರುವಂತಹ ಸಂದರ್ಭದಲ್ಲಿ ಒಂದೇ ಸ್ಥಳದಲ್ಲಿ ಆ 4 ಕೂಡ ಇರುವಂತಹದ್ದನ್ನ ಈಗ ನೀವು ಗಮನಿಸಬಹುದು. ರಕ್ತದ ಕಲೆಗಳಿದೆ. ಈ ರಕ್ತದ ಕಲೆಗಳೇನಿದೆ ಇಲ್ಲಿ ಎನ್ಕೌಂಟರ್ ಆಗಿರ್ತಕ್ಕಂತಹ ಸ್ಥಳ. ಈ ಒಂದು ಸ್ಥಳದಲ್ಲೇ ಕೂಡ ಆ 4 ಏನು ಆಂಟೋನಿ ಸ್ವಾಮಿ ಇರ್ಬೋದು, ಪೀಟರ್ ಇರ್ಬೋದು, ಕುಮಾರ್ ಹಾಗೆ ಮಹೀಮ್ ದಾಸ್. ಈಗ ನೀವು ಈ 2 ಕಲ್ಲುಗಳ ಮಧ್ಯದಲ್ಲಿ ನೋಡುವಂತ ಈ ರಕ್ತದ ಕಲೆಗಳೇನಿದೆ, ಈ ಒಂದು ಸ್ಥಳದಲ್ಲಿ ಆಂಟೋನಿ ಸ್ವಾಮಿ ಮತ್ತೆ ಪೀಟರ್ನ ಶವಗಳು ಸಿಕ್ಕಿರ್ತಕ್ಕಂಥದ್ದು. ಅಂದ್ರೆ ಇಲ್ಲಿ ಅವರು ಕುಳಿತಿದ್ರು, ಇಲ್ಲಿ ಅವರಿಗೆ ಗುಂಡು ಬಿದ್ದಿರ್ತಕ್ಕಂಥದ್ದು ಎದೆಗೆ ಮತ್ತೆ ಕತ್ತಿನ ಭಾಗಕ್ಕೆ, ಜೊತೆಗೆ ತೊಡೆ ಭಾಗಕ್ಕೆ. ಕ್ಯಾಮ್ರಾ ಪರ್ಸನ್ ಪುಟ್ಟರಾಜು ಜೊತೆ ಮಧು ಎಂ ಚಿನ್ಕುರುಳಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಚಾಮರಾಜನಗರ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.